ತುಂಬ ಲೇಟ್ ಆಯಿತು ನಾಮಕರಣದ ವ್ಲಾಗ್ ಹಾಕೋದಕ್ಕೆ. ನನಗೆ ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ಅಲ್ಲಿಂದ ಬಂದು ಇಲ್ಲಿ ಎಲ್ಲ ಸ್ವಲ್ಪ ನಾನು ಎಲ್ಲ ಸೆಟ್ ಮಾಡ್ಕೊಳ್ಬೇಕಾಗಿತ್ತು. ಪಾಪುನು ಇಲ್ಲಿಗೆ ಅಡ್ಜಸ್ಟ್ ಆಗಬೇಕಾಗಿತ್ತು ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೆ. ಅದಕ್ಕೆ ಶಾರ್ಟ್ ವೀಡಿಯೋಸ್ ನಾನು ಅಲ್ಲಿರಬೇಕಾದ್ರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಲಾಂಗ್ ವೀಡಿಯೋ ಸ್ವಲ್ಪ ಲೇಟ್ ಆಗ್ತಾಯಿದೆ, ಸಾರಿ. ಈ ವಿಡಿಯೋದಲ್ಲಿ ಬಂದುಬಿಟ್ಟು ನಾಮಕರಣದ ದಿನ ಏನೆಲ್ಲ ಆಯಿತು, ನಾಮಕರಣ ಹೇಗೆಲ್ಲ ಆಯಿತು ಅನ್ನೋ ಒಂದು ಪ್ರಿಪ್ರೇಷನ್ ವ್ಲಾಗ್, ನಾಮಕರಣದ ವ್ಲಾಗ್ನು ಎರಡನ್ನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೈಮ್ ಸ್ವಲ್ಪ ಸಿಕ್ಕಿದೆ, ಸ್ವಲ್ಪ ನಾನು ಬ್ಯುಸಿ ಇರೋ ಕಾರಣ ಸ್ವಲ್ಪ ವೀಡಿಯೋಸ್ ಮಾತ್ರ ಮಾಡ್ಕೊಂಡಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಚಿಕ್ಕ ಲೈಕ್ ಮಾಡಿ. ಈಗ ಫುಲ್ಲು ಎಲ್ಲನೂ ಕಲರ್ಫುಲ್ಲಾಗಿ ಮನೆಗೆ ಗೆಸ್ಟ್ ಎಲ್ಲ ಬರ್ತಾರೆ, ಹಾಗೆಯೇ ರಂಗೋಲಿ ಹಾಕ್ಬಿಡೋಣ ಅಂತ ಹೇಳಿ ಮಕ್ಕಳೆಲ್ಲ ಓಡಾಡೋದು ಬೇಡ, ಅದಕ್ಕೂ ಮುಂಚೆನೇ ಹಾಕೋಣ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಇನ್ನೂ ನಿದ್ದೆ ಮಾಡ್ತಾಯಿದ್ರು. ನಾನು ಅಷ್ಟೊತ್ತಿಗೆ ಎದ್ದು ಅಮ್ಮ ಸಾರಿಸಿ ಕೊಟ್ಬಿಟ್ಟಿದ್ರು ನನಗೆ. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಫುಲ್ಲು ಕಲರ್ಫುಲ್ಲಾಗಿ ರಂಗೋಲಿಗಳನ್ನು ಹಾಕ್ತಾಯಿದ್ದೀನಿ. ಈ ಸರಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೊಸ್ದಾಗಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೆ. ಅದು ನನಗೆ ಮರ್ತೋಗ್ಬಿಟ್ಟಿತ್ತು ಈ ಒಂದು ಬ್ಯುಸಿಲಿ ವೀಡಿಯೋ ಮಾಡ್ಕೊಳ್ಳೋದು ಕೂಡ. ಆನಂತರ ಹೌದಲ್ವಾ ವೀಡಿಯೋನೇ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಆನಂತರ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಟ್ಟಿನಲ್ಲಿ ಫಿನಿಷ್ ಮಾಡಿಬಿಟ್ಟಿದ್ದೆ. ಇನ್ನೇನು ಸ್ವಲ್ಪ ಕಲರ್ಸ್ ಮಾತ್ರ ನಾನು ಹಾಕೋದು ಬಾಕಿ ಇತ್ತು ಅಷ್ಟೇ. ಕಲರ್ಸ್ ಎಲ್ಲ ಹಾಕಿ ರಂಗೋಲಿ ಹಾಕಿದ್ರೆ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಎಷ್ಟು ಲಕ್ಷಣವಾಗಿ ಕಾಣ್ತಾ ಇರುತ್ತೆ ಗೊತ್ತಾ. ಹಾಗೆಯೇ ಇದು ಸಗಣಿಯಲ್ಲಿ ಸಾರಿಸಿರ್ತೀವಲ್ವ, ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಒಂದು ಗ್ರೀನ್ ಥರ ಇರುತ್ತಲ್ವ ಅದರ ಮೇಲೆ. ಹಳ್ಳಿಗಳಲ್ಲಿ ಅಷ್ಟೊಂದು ಸ್ಮೆಲ್ಲೆಲ್ಲ ಬರೋದಿಲ್ಲ ಸಗಣಿ, ಯಾಕಂದರೆ ಅವರು ಜಾಸ್ತಿ ಹುಲ್ಲನ್ನೇ ಹಾಕ್ತಾರೆ. ನಮ್ಮ ಸಿಟಿ ಕಡೆ ಆ ಥರದ್ದಾದರೆ ಈ ಸಾಕೋರೊಬ್ಬರೇ ಅಂದರೆ ಕೊಡ್ತೀನಿ ನೀರು ಅಂತ ಹೇಳ್ತಾರಲ್ವ, ಆ ಥರದನ್ನು ಇಟ್ಟು ಜಾಸ್ತಿ ಅದು ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ನಾನು ಹೇಳಿದ್ದೆ ಅಮ್ಮನಿಗೆ, ಅಮ್ಮ ಫಂಕ್ಷನ್ಗೆ ಬರ್ತಾರೆ, ನೀನು ಚೆನ್ನಾಗಿರೋದು ಎತ್ಕೊಂಡು ಬಾ ಅಂತ ಹೇಳಿ. ಆಮೇಲೆ ಮನೆಯ ಪಕ್ಕದಲ್ಲೇ ಇದ್ದಿದ್ದಂಥ ಎತ್ಕೊಂಡು ಬಂದರು. ಸರಿ ಅಂತ ಹೇಳ್ಬಿಟ್ಟು ಸಾರಿಸ್ಬಿಟ್ಟು ಬಿಟ್ವಿ. ನನಗೆ ನೋಡಿಯೇ ತುಂಬ ಖುಷಿಯಾಗೋಯಿತು, ಎಷ್ಟು ಚೆನ್ನಾಗಿ ಬಿಡಿಸಿದ್ದೀನಿ ನಾನೇ ಅಂತ ಅನ್ನಿಸ್ತು ನನಗೆ. ಫಸ್ಟ್ ಟೈಮ್ ಈ ಥರ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದು, ಚೆನ್ನಾಗಿ ಬಂದಿತ್ತು. ಆ ಒಂದು ಗ್ರೀನ್ ಲುಕ್ಕಿಗೂ ಮತ್ತು ಆ ಒಂದು ಕಲರ್ಸ್ಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಈ ವಿಡಿಯೋ ಎಷ್ಟು ಜನ ನೋಡ್ತಾ ಇದ್ದೀರಾ, ಪ್ಲೀಸ್ ರಂಗೋಲಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅವಾಗ ಗೊತ್ತಾಗುತ್ತೆ ನನಗೆ ಎಷ್ಟು ಜನಕ್ಕೆ ಈ ಒಂದು ರಂಗೋಲಿ ನಂತರ ನಿಮಗೂ ಇಷ್ಟ ಆಗಿದೆ ಅಂತ ಹೇಳಿ. ಬಾರ್ಡರ್ ಕೂಡ ಅಷ್ಟೇ ಚೆನ್ನಾಗಿ ಬಂತು. ಅಂದ್ಕೊಂಡೆಲ್ಲ ನಾನು ಫಸ್ಟ್ ಟೈಮ್ ಬಿಡಿಸ್ತಾ ಇದ್ದೀನಿ, ಹಿಂಗೆ ಬರುತ್ತಾ ಅಂತ. ರಂಗೋಲಿ ಎಲ್ಲ ಬಿಡಿಸಾದ ನಂತರ ಒಂದು ಸ್ವಲ್ಪ ಬಲೂನ್ಸ್ ಎಲ್ಲನೂ ನಾವೇ ರೆಡಿ ಮಾಡ್ಕೊಳ್ಳೋಣ, ಬರೀ ತೊಟ್ಲಿಗೆ ರೌಂಡಕ್ಕೆ ಬರೋ ಥರ ಮಾಡಿಕೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ನನ್ನ ತಮ್ಮ ನಾನು ಇಬ್ಬರೂ ಬಲೂನ್ಸ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಿ. ಹಾಗೆ ರೇಷನ್ಸ್ ಎಲ್ಲನೂ ತಂದು ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಆಗ ನನಗೆ ಯಾವಾಗೂ ಫ್ಲ್ಯಾಶ್ ಆಗಲಿಲ್ಲ, ಹೌದು ವೀಡಿಯೋ ಮಾಡ್ಕೊಳ್ಬೇಕು ಅದು ಹೆಂಗೆ ಅಂದರೆ ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಈ ನಡುವೆ ತುಂಬ ರೆಗ್ಯುಲರಾಗಿ ನಾನು ವ್ಲಾಗ್ ಮಾಡ್ತಾಯಿಲ್ಲ, ಸ್ವಲ್ಪ ಬ್ಯುಸಿ ಇರೋ ಕಾರಣ ಅಯ್ಯೋ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ ನಾನು. ಅವನು ಎಲ್ಲ ಬಲೂನ್ಸು ಅದಕ್ಕೆ ಏನು ಐಟಮ್ಸ್ ಬೇಕೋ ಪ್ರತಿಯೊಂದು ತೊಗೊಂಡು ಬಂದಿದ್ದ. ಸರಿ ಅಂತ ಹೇಳ್ಬಿಟ್ಟು ಈಗ ಇಬ್ಬರು ಅದನ್ನು ಊದ್ಕೊಂಡು ಕಟ್ಕೊಂಡು ಫುಲ್ ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಅದಕ್ಕೆ ನಾವು ಸುತ್ಕೊಳ್ತಾ ಇದ್ದೀವಿ. ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಆದರೆ ತುಂಬ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬಂದಿತ್ತು. ನಾವು ವೈಟು ಪಿಂಕನ್ನು ಚೂಸ್ ಮಾಡ್ಕೊಂಡ್ವಿ. ನನಗೆ ಮೊದಲಿಂದನೇ ಆಸೆ ಇತ್ತು, ಹೆಣ್ಮಗು ಆದರೆ ಪಿಂಕ್ ಕಲರಲ್ಲೇ ನಾನು ತಗೊಳ್ಬೇಕು ಅಂತೇಳಿ. ಮತ್ತು ಅವಳು ಹೊಟ್ಟೆಲಿರ್ಬೇಕಾದ್ರೂ ಅಷ್ಟೇ ನಾನು ಒಂದು 7 ಮಂತ್ಸಿಗೆನೇ ಪಿಂಕ್ ಕಲರ್ದು ಪಿಂಕ್ ವೈಟ್ ಬಟ್ಟೆ ತಂದುಬಿಟ್ಟಿದ್ದೆ ಅವಳಿಗೆ. ನನಗೆ ಆಗೋದು ನನಗೆ ಹೆಣ್ಮಗುನೇ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇದ್ದೆ, ನನಗೆ ಹೆಣ್ಮಗುನೇ ಆಗೋದು ಅಂತ ಹೇಳ್ಬಿಟ್ಟು. ಈ ಕೆಲಸವನ್ನು ಮುಗಿಸ್ಕೊಳ್ತಾ ಇದ್ವಿ, ಬಲೂನ್ಸ್ ಎಲ್ಲನೂ ಇದು ಮಾಡಿ. ಆದರೆ ಬಲೂನ್ಸ್ ಒಂದೂ ಒಡೆದಿಲ್ಲ, ಎಷ್ಟು ನೀಟಾಗಿ ಬಂತು ಅಂದರೆ ಅಷ್ಟೇ ನೀಟಾಗಿ ಬಂತು. ನಾವು ಈ ಒಂದು ಬಲೂನ್ದೇ ಸ್ಪ್ರೇ ಮಾಡೋದು ಬರುತ್ತೆ ನೋಡಿ, ಅದರಲ್ಲೇ ಪಂಪ್ ಮಾಡಿಕೊಂಡು ಈ ಡಿಸೈನನ್ನು ಮಾಡ್ಕೊಂಡ್ವಿ. ಬಲೂನ್ಸ್ ಎಲ್ಲ ಮಾಡ್ಕೊಂಡು ಈ ಥರ ಒಂದು ರೌಂಡಿಗೆ ಬರಬೇಕಲ್ವ, ಅದಕ್ಕೆ ಈ ಥರ ಅದು ಒಂದೊಂದು ಬಲೂನೇ ಹಾಕಿ ಈ ರೀತಿ ಸುತ್ಕೊಳ್ತಾ ಇದ್ವಿ. ಒಂದೊಂದು ಬಲೂನ್ ಮಿಕ್ಸಪ್ ಮ್ಯಾಚ್ ಮಾಡ್ಕೊಂಡ್ವಿ, ಹಂಗೆ ಬೇಡ ಮಿಕ್ಸ್ ಒನ್ ಬೈ ಮಾಡ್ಕೊಂಡು
ಮಾಡ್ಕೊಳ್ಳೋಣ ಅಂತ ಹೇಳಿ ರೂಮಲ್ಲಿ, ಹಾಲಲ್ಲಿ ಎಲ್ಲ ಕಡೆ ಸಾಮಾನುಗಳು, ಹೂಗಳು ಇದೆಲ್ಲ ಇಟ್ಟಾಡ್ತಾನೇ ಇತ್ತು. ಇನ್ನು ನೆಕ್ಸ್ಟು ಬಂದುಬಿಟ್ಟು ಸ್ವೀಟ್ ಬಾದುಷ ಮಾಡಿಸಿದ್ವಿ. ಅದನ್ನು ಪ್ಯಾಕಿಂಗ್ ನಡೀತಾ ಇದೆ. ನಮ್ಮ ರಿಲೇಷನ್ಸ್ ಅವರು, ಅಕ್ಕ, ಅತ್ತಿಗೆ, ಚಿಕ್ಕಮ್ಮ, ಈ ಥರ ಅತ್ತೆದೀರು ಎಲ್ಲರೂ ಕುತ್ಕೊಂಡು ಈ ಒಂದು ಫಂಕ್ಷನ್ ಕೆಲಸ ಮಾಡ್ತಾ ಇರ್ತೀವಲ್ವ, ಎಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ಈ ಮಕ್ಕಳು ಬೇರೆ ನಾವು ಮಾಡ್ತೀವಿ ಅಂತ ಈ ಥರ ನಾವು ನೋಡೋದು ಯಾವುದಾದ್ರೂ ಒಂದು ಕಾರ್ಯ, ಫಂಕ್ಷನ್ ಮಾಡ್ತೀವಲ್ವ, ಆ ಟೈಮಲ್ಲಿ ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಒಂದು ಕಡೆ ಹೂವು ಸುತ್ಕೊಳ್ತಾ ಇದ್ದರು, ಒಂದು ಕಡೆ ಬಾದುಷ ಪ್ಯಾಕಿಂಗ್ ನಡೀತಾ ಇತ್ತು. ಅಂದರೆ ನಾವು ರಿಟರ್ನ್ ಗಿಫ್ಟಲ್ಲಿ ಒಂದು ಸ್ವೀಟ್ ಅನ್ನೋದು ಕೊಡಬೇಕು ಅಂತ ಹೇಳಿ ಈ ಒಂದು ಬಾದುಷನ ನಾವು ಮಾಡ್ಕೊಂಡ್ವಿ. ಬಲೂನ್ಸ್ ಎಲ್ಲನೂ ಈ ರೀತಿ ಸೆಟ್ ಮಾಡಿ ಇಟ್ಬಿಟ್ವಿ. ಮೇಲೆ ಒಂದಷ್ಟು ಬಲೂನ್ಸು, ಕೆಳಗಡೆ ಫುಲ್ ಅದು ತೊಟ್ಲು ರೌಂಡ್ ಮಾಡಿ ಈ ಥರ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ವೀಳ್ಯದೆಲೆ, ಇದು ರಿಟರ್ನ್ ಗಿಫ್ಟ್ಗಾಗಿ ಒಂದು ಮೂಸಂಬಿ, ಹಾಗೆ ವೀಳ್ಯದೆಲೆ, 2 ಬಾಳೆಹಣ್ಣು, ಅಡಿಕೆ ಮತ್ತು ಒಂದು ಬಾದುಷ ಇಷ್ಟು ಕೊಡೋಣ ಅಂತ ಹೇಳಿ ಪ್ಯಾಕ್ ಮಾಡ್ಕೊಂಡ್ವಿ. ವೀಡಿಯೋಸು ಅಷ್ಟೇ ನೀಟಾಗಿ ಒಂದು ನೀಟಾಗಿ ಬಂದಿರಲಿಲ್ಲ, ಯಾಕಂದರೆ ಆ ಕಡೆ ಈ ಕಡೆ ನಾನು ಬೇರೆಯವ್ರ ಕೈ ಕೊಟ್ಟಿದ್ನಲ್ವ, ಆವಾಗ ಈ ಥರ ಆಗಿದೆ. ಅಣ್ಣಾದರೂ ತಿಂತಾರೆ, ಪ್ಲೇಟ್ಸು ಆ ಥರದ್ದೆಲ್ಲ ಬೇಡ ಅಂತೇಳ್ಬಿಟ್ಟು ಸುಮ್ಮನೆ ಅಂತೇಳಿ ಈ ಥರದ್ದು ಪ್ಲ್ಯಾನ್ ಮಾಡಿದ್ವಿ. ಬಂದಾಗ ಅರಿಶಿನ ಕುಂಕುಮ ಹೂವು ಕೊಟ್ಬಿಟ್ಟು ಈ ಒಂದು ಕವರನ್ನು ಕೊಡೋಣ ಅಂತ ಹೇಳಿ ಈ ಥರ ಮಾಡಿದ್ವಿ. ದೊಡ್ಡವ್ರ ಜೊತೆ ಈ ಮಕ್ಕಳು ಎಷ್ಟು ನೀಟಾಗಿ ಮಾಡ್ತಾಯಿದ್ರು ಅಂದರೆ ಅಷ್ಟೇ ಚೆನ್ನಾಗಿ ಮಾಡ್ತಾಯಿದ್ರು. ಇದೆಲ್ಲ ಮತ್ತೆ ನಮ್ಗೆ ಯಾವಾಗಪ್ಪ ಸಿಗುತ್ತೆ ನೋಡೋದಕ್ಕೆ ಅಂತ ಅಂದ್ಕೊಳ್ತೀವಿ. ಆವಾಗ ಅನಿಸುತ್ತೆ ಇನ್ಯಾವುದಾದ್ರೂ ಫಂಕ್ಷನ್ ಮಾಡಿದಾಗ ಈ ಥರ ಎಲ್ಲ ನಾವು ಭೇಟಿಯಾಗೋಣ ಅಂತ ಅನ್ನಿಸ್ತಾ ಇರುತ್ತೆ. ಫೈನಲಿ ಒಂದು 20 kg ಏನೋ ಹಾಕ್ಸಿದ್ವಿ ನಾವು ಮೂಸಂಬಿ, ಮತ್ತು 2 ಕ್ರೇಟ್ ಬಾಳೆಹಣ್ಣು ಹಾಕ್ಸಿದ್ವಿ. ಇನ್ನೆಷ್ಟು ಫೈನಲ್ ಬಂದುಬಿಟ್ಟು ಬೆಳಿಗ್ಗೆ ಜಾವ ಒಂದು 4 ಗಂಟೆ ಟೈಮ್ಗೆ ಎಲ್ಲರೂ ಎದ್ದುಬಿಟ್ಟು, ಅಂದರೆ ನೈಟ್ ಬಂದುಬಿಟ್ಟು ನಾವು ಒಂದು 12 ಗಂಟೆ ಆಯಿತು ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲೇ. ಮತ್ತು ನೆಕ್ಸ್ಟ್ 4 ಗಂಟೆಗೆ ಎದ್ದು ದೇವ್ರ ಮನೆ ಬಾಗಿಲಿಗೆ ಎಲ್ಲನೂ ಫ್ರೆಶ್ಶಾಗಿ ಹೂವು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿದ್ವಿ. ನೆಕ್ಸ್ಟು ಒಬ್ಬಟ್ಟು ಮತ್ತು ಬಾದುಷ ಮಾಡಿಸಿದ್ವಲ್ವ, ಅದಕ್ಕೆ ದೇವ್ರಿಗೆ ತಂದಿಟ್ಬಿಟ್ಟು ತಿಂದಿದ್ದಕ್ಕೆ ಮುಂಚೆ ತಂದಿಟ್ಟಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಆಗಿತ್ತು. ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ತೊಟ್ಲು ಶಾಸ್ತ್ರ ಮಾಡ್ಕೊಳ್ಳೋಣ, ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ರೆಡಿಯಾಗಿ ಹೋಗ್ಬಿಡೋಣ ಅಂತ ಹೇಳಿ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಒಂದು 7 ಗಂಟೆಗಳನ್ನು ನಮಗೆ ಹೇಳಿದರು ಈ ದೇವರಿಗೆ, ಅಂದರೆ ಮುನೇಶ್ವರ ದೇವರಿಗೆ ಅಭಿಷೇಕಕ್ಕೆ ಅಂತ ಕೊಟ್ಟಿದ್ವಿ. ಅಲ್ಲೇ ಅಭಿಷೇಕ ಮುಗಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ದೇವ್ರಿಗೂ ಅಷ್ಟೇ ಮಲ್ಲಿಗೆ ಹೂವು, ನೀಲಾಂಬ್ರ, ಕನಕಾಂಬ್ರ ಮತ್ತು ಈ ಹೂಗಳನ್ನೆಲ್ಲ ತೊಗೊಂಡೋಗಿ ಕೊಟ್ಟಿದ್ವಿ. ಅವರೆಲ್ಲ ನಾವು ಹೋಗೋಷ್ಟರಲ್ಲಿ ಅಲಂಕಾರ ಮಾಡಿ ಇಟ್ಟಿದ್ದರು. ನೆಕ್ಸ್ಟ್ ನಾವು ಅಲ್ಲೋಗಿ ಮಹಾಮಂಗಳಾರತಿ ಇಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದಿದ್ದಷ್ಟೇ. ಅಲ್ಲಿಂದ ಬಂದ್ವಿ. ನಂತರ ತೊಟ್ಲಿಗೆ ಫುಲ್ಲು ನಮ್ಮ ಅತ್ತೆದಿರೆಲ್ಲ ಸೇರಿಕೊಂಡು ಡೆಕೋರೇಷನ್ ಮಾಡ್ತಾಯಿದ್ರು. ಇದೆಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ ಬೇಡ ಆ ಥರ ಬೇಡ ಈ ಥರ ಬೇಡ ಅಂತ ಹೇಳಿ ಒಂದು ಫೈನಲ್ ಲುಕ್ ಅನ್ನೋದು ಕ್ರಿಯೇಟ್ ಮಾಡಿದ್ರು. ಅಂದರೆ ಸೀರೆಗಳು, ನಮ್ಮಮ್ಮನ ಸೀರೆಗಳೆಲ್ಲ ಹಾಕಿ, ರೇಷ್ಮೆ ಸೀರೆಗಳನ್ನು ಹಾಕಿ ಈ ರೀತಿ ಒಂದು ಅಲಂಕಾರವನ್ನು ಮಾಡಿದ್ರು. ಆಮೇಲೆ ನಮ್ಮ ದೊಡ್ಡತ್ತೆ ಕೈಯಲ್ಲಿ ಹಾಕಿಸ್ಬೇಕಿತ್ತು ತೊಟ್ಲಿಗೆ. ಪೂಜೆ ನಾವು ಅಂದರೆ ಸ್ನಾನ ಮಾಡಿಸಿದ್ವಲ್ವ 9 ದಿನದಲ್ಲಿ, ಆವಾಗೇ ನಾವು ಮಾಡಿಸ್ಬಿಟ್ವಿ, ಪೂಜೆ ಮಾಡಿಬಿಟ್ವಿ. ಈಗೇನಿದ್ರೂ ತೊಟ್ಲಿಗೆ ಹಾಕಿ ಎತ್ಕೊಳ್ಳೋದು ಅಂತ ಹೇಳಿ ಅವಳು ಅದೇ ತೊಟ್ಲಲ್ಲೇ ಮಲ್ಕೊಳ್ತಾ ಇದ್ಲಲ್ವ, ಸರಿ ಅಂತ ಹೇಳ್ಬಿಟ್ಟು ಅದೇ ತೊಟ್ಲಲ್ಲಿ ಈ ರೀತಿ ಒಂದು 3 ಸರಿ ಎತ್ತಾಕಿ ಆ ಒಂದು ಕಾರ್ಯವನ್ನು ನಮ್ಮ ಅತ್ತೆ ಕೈಯಲ್ಲಿ ಮಾಡಿಸಿದ್ವಿ. ಆಮೇಲೆ ಇದ್ದೇ ಇರುತ್ತೆ ಅಲ್ವ ಫೋಟೋಸು, ವೀಡಿಯೋಸು ಈ ಥರ ಅಂತ ಹೇಳಿ ಆಮೇಲೆ ನೆಕ್ಸ್ಟು ನೇಮಿಂಗ್ ಸೆರೆಮನಿ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕಿ ಅದೊಂದು ಕವರ್ ಮಾಡಿದ್ದೆ. ಆದರೆ ಈ ಒಂದು ಬ್ಲಾಸ್ಟದು ಅದು ತುಸ್ಸಾಗೋಯ್ತು. ಅದು ಬ್ಲಾಸ್ಟೇ ಆಗಲಿಲ್ಲ. ಅದು ಆಗುತ್ತೆ ಅಂತ ಎಲ್ಲರ ಎಕ್ಸ್ಪ್ರೆಷನ್ ನೋಡಿ ಯಾವ ಥರ ಇದೆ, ಆದರೆ ಅದು ಆಗಲಿಲ್ಲ. ಫೈನಲಿ ಹಾಗೆ ತೆಗೆದ್ಬಿಟ್ಟು ಸುಮ್ಮನಾಗ್ಬಿಟ್ವಿ. ಎಲ್ಲರೂ ಟ್ರೈ ಮಾಡಿದ್ವಿ, ಆಗಲಿಲ್ಲ. ನಮ್ಮ ಪಾಪು ಹೆಸರು ಬಂದುಬಿಟ್ಟು ನವಮಿ ಅಂತ ಹೇಳಿ ಒಂದು ನೇಮಿಂಗ್ ಸೆರೆಮನಿ ಬೋರ್ಡನ್ನು ಹಾಕಿ ಮತ್ತು ಲಾಸ್ಟಿಗೆ ಅದನ್ನೇ ಕಿತ್ಬಿಟ್ಟು ಈ ಥರ ಹಂಗೆ ಚೆಲ್ಬಿಟ್ಟು ಆಗೋಯಿತು ಅಂತ ಹೇಳಿ ಆ ಥರ ಆಯಿತು. ಅದ್ರ ಕೆಲಸ ಅದೊಂದು ಮಾತ್ರ ಚೆನ್ನಾಗಾಗಿಲ್ಲ, ಇನ್ನೆಲ್ಲನೂ ಚೆನ್ನಾಗಾಯಿತು. ಇನ್ನು ಮಧ್ಯಾಹ್ನ ಆದಮೇಲೆ ನೆಂಟರುಗಳೆಲ್ಲ ಬರ್ತಾನೆ ಇದ್ದರು. ಅವರೆಲ್ಲ ನನಗೆ ಅರಿಶಿನ ಕುಂಕುಮ, ಸೀರೆ ಈ ಥರದ್ದೆಲ್ಲ ಇಟ್ಟು ನನಗೆ ಪಾಪುಗೆ ಬಟ್ಟೆ ಎಲ್ಲ ತಂದಿದ್ದರು. ಇದನ್ನು ಕೊಟ್ವಿ. ಆನಂತರ ಈಗೆಲ್ಲ ನನಗೆ ಬಂದು ಅರಿಶಿನ ಕುಂಕುಮ ಇಟ್ಟು ಸೀರೆಯನ್ನು ಗಿಫ್ಟ್ಗಳು ಅವ್ರೇನು ತಂದಿರ್ತಾರೆ ಆ ಗಿಫ್ಟ್ಗಳನ್ನು ಪಾಪುಗೆ ಕೊಡೋಕ್ಕಾಗೋದಿಲ್ವಲ್ಲ, ಅದಕ್ಕೆ ನನಗೆ ಕೊಡ್ತಾಯಿದ್ರು. ನಾನು ರೆಡಿ ಆಗೋದು ಕೂಡ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ.
ಆಗಲಿಲ್ಲ. ಅಷ್ಟೊಂದು ಟೈಮ್ ನನಗೆ ಹೋಗಿದ್ದೆ ಗೊತ್ತಾಗಲಿಲ್ಲ. ಅಂದ್ಕೊಂಡಿದ್ದೆ ನನ್ನ ಮೇಕಪ್ ಮಾಡ್ಕೊಳ್ಳೋದು, ನನ್ನ ಜ್ಯುವೆಲ್ರಿ ಸೆಟ್ ಇದೆಲ್ಲ ತೋರಿಸ್ಬೇಕು ಅಂತ ಹೇಳಿ ಆಗಲೇ ಇಲ್ಲ. ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಿದ್ದೀನಿ ಏನು ಅಂತ ಕಮೆಂಟ್ ಮೂಲಕ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಫೈನಲಿ ಈ ಥರ ಒಂದು ನನ್ನ ಮಗಳ ನಾಮಕರಣ ನಮ್ಮ ಅಮ್ಮನ ಮನೆಯಲ್ಲಿ ಈ ಥರ ಆಯಿತು. ಈ ಥರ ಫಂಕ್ಷನ್ಗಳಲ್ಲಿ ನಮ್ಮ ಲೇಡೀಸ್ನ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇರುತ್ತೆ. ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇರ್ತಾರೆ, ಎಲ್ಲರೂ ಒಂದೊಂದು ಕಲರ್ಫುಲ್ಲಾಗಿ ಕಾಣ್ತಾ ಇರ್ತಾರೆ. ಈ ಒಂದು ವಿಡಿಯೋ ಆಗೋಕ್ಕೆ ನನಗೆ ತುಂಬಾ ಲೇಟ್ ಆಯಿತು. ಸ್ವಲ್ಪ ಲೇಟ್ ಆಗ್ತದೆ ವೀಡಿಯೋಸು ನನಗೆ ಮಾಡ್ಕೊಳ್ಳೋಕೆ ಕೂಡ ಅಷ್ಟು ಟೈಮ್ ಸಿಗ್ತಾಯಿಲ್ಲ, ಮತ್ತು ಹಾಕೋಕ್ಕೂ ನನಗೆ ಟೈಮ್ ಸಿಗ್ತಾಯಿಲ್ಲ ಅಂತೇಳಿ ಫೈನಲಿ ಇವತ್ತು ಹಾಕ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ನನ್ನ ಮಗಳ ನಾಮಕರಣ ಹೀಗಿತ್ತು. ಊಟ ತಿಂಡಿದ್ದು ಅಷ್ಟೇ ಒಂದು ಸ್ವಲ್ಪ ಕ್ಯಾಪ್ಚರ್ಸನ್ನು ಮಾತ್ರ ಮಾಡ್ಕೊಂಡು ಶಾರ್ಟ್ ವಿಡಿಯೋಗೆ ಅಂತ ಹೇಳಿಬಿಟ್ಟು ನಾನು ಈ ಒಂದು ಚಿಕ್ಕ ಕ್ಲಿಪ್ಪಿಂಗನ್ನು ತಗೊಂಡಿದ್ದೆ, ಅದನ್ನು ಇಲ್ಲಿ ಶೇರ್ ಮಾಡಿದ್ದೀನಿ. ಬಾಯ್.